ಬೆಂಗಳೂರಿನಿಂದ ಹೈದರಾಬಾದ್ಗೆ ತೆರಳುತ್ತಿದ್ದ ಜಬ್ಬಾರ್ ಟ್ರಾವೆಲ್ಸ್ನ ವೋಲ್ವೋ ಬಸ್ ಆಂಧ್ರದ ಮೆಹಬೂಬ್ ನಗರದ ಕೊತಂಪೇಟ್ ಬಳಿ ದುರಂತಕ್ಕೀಡಾಗಿದೆ. ರಸ್ತೆಯ ಪಕ್ಕದಲ್ಲಿದ್ದ ತಡೆಗೋಡೆಗೆ ಡಿಕ್ಕಿ ಹೊಡೆದು ಬಸ್ನ ಡೀಸೆಲ್ ಟ್ಯಾಂಕ್ ಸೋರಿಕೆಯಾಗಿ ದಿಢೀರನೆ ಬೆಂಕಿ ಹೊತ್ತಿಕೊಂಡಿದೆ. ನೋಡ್ತಾ ಇದ್ದಂತೆಯೇ ಬಸ್ ಸಂಪೂರ್ಣ ಹೊತ್ತಿ ಉರಿದಿದೆ. ಬಸ್ನಲ್ಲಿದ್ದ 42 ಪ್ರಯಾಣಿಕರು ಸಜೀವ ದಹನಗೊಂಡಿದ್ದಾರೆ. ಬೆಂಕಿಯ ತೀವ್ರತೆ ಎಷ್ಟಿತ್ತು ಅಂದರೆ ಬಸ್ನಲ್ಲಿದ್ದ ಪ್ರಯಾಣಿಕರ ಮೃತದೇಹಗಳು ಹೊರಕ್ಕೆ ಸಿಡಿಯುತ್ತಿದ್ವು ಅಂತ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಆದರೆ ಬಸ್ ದುರಂತ ಸಂಭವಿಸುತ್ತಿದ್ದಂತೆಯೇ ಬಸ್ ಚಾಲಕ, ಕ್ಲೀನರ್ ಸೇರಿದಂತೆ 5 ಪ್ರಯಾಣಿಕರು ಬಸ್ನ ಕಿಟಕಿ ಗಾಜನ್ನು ಒಡೆದು ಪರಾರಾಗಿದ್ದಾರೆ. ಸಹಾಯಕ್ಕೆ ತೆರಳಿದ್ದ ಸ್ಥಳೀಯರು ಬೆಂಕಿಯ ಕೆನ್ನಾಲಿಗೆ ಹೆಚ್ಚಾಗಿದ್ದರಿಂದ ಬಸ್ ಹತ್ತಿರಕ್ಕೂ ಕೂಡ ಸುಳಿಯೋದಕ್ಕೆ ಆಗಲಿಲ್ಲ. ದುರಂತ ನಡೆದು 1.5 ಗಂಟೆಗಳ ಬಳಿಕ ಅಗ್ನಿಶಾಮಕ ದಳ ವಾಹನ ಬಂದಿದ್ದು ಇದೀಗ ಬೆಂಕಿಯನ್ನು ನಂದಿಸಿದೆ. ಬಸ್ ಬೆಂಕಿ ದುರಂತದ ಸುದ್ದಿ ತಿಳಿದ ಕೂಡಲೇ ಸುತ್ತಮುತ್ತಲಿನಿಂದ ನೂರಾರು ಜನರು ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ. ನಿನ್ನೆ ರಾತ್ರಿ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಿಂದ ಈ ಜಬ್ಬರ್ ಟ್ರಾವೆಲ್ಸ್ ಬಸ್ಸು ಹೈದರಾಬಾದ್ಗೆ ಹೊರಟಿತ್ತು. ಅನೇಕ ಕಡೆ ಜನಗಳನ್ನು ಹತ್ತಿಸ್ಕೊಂಡು ಸುಮಾರು 40ಕ್ಕೂ ಹೆಚ್ಚು ಪ್ರಯಾಣಿಕರು ಈ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಇದೀಗ ನಮ್ಮ ಪ್ರತಿನಿಧಿ ರವಿ ಈಗ ಕಾಮಾಕ್ಷಿ ಪಾಳ್ಯದ ಆಫೀಸ್ ಕಚೇರಿಯ ಬಳಿಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಅಲ್ಲಿನ ಕಚೇರಿಯಲ್ಲಿ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಏನು ಹೇಳ್ತಾರೆ ಅಲ್ಲಿ ಅವರು? ಅರವಿಂದ್, ನಿಜಕ್ಕೂ ಕೂಡ ಇಲ್ಲಿಗೆ ಎಲ್ಲರೂ ಕೂಡ ಸಾಕಷ್ಟು ಗೊಂದಲ ಇದೆ. ಯಾಕಂದರೆ ಕಳೆದ ರಾತ್ರಿ ಸುಮಾರು 10:30 ಸಂದರ್ಭದಲ್ಲಿ ಬೆಂಗಳೂರಿನಿಂದ ಕಲಾಸಿಪಾಳ್ಯದಿಂದ ಹೊರಟ ಬಸ್ಸು ಸುಮಾರು 8 ಕಡೆ ಪಿಕಪ್ ಪಾಯಿಂಟ್ ಅನ್ನು ಮಾಡ್ಕೊಂಡಿದೆ. ಅಂದರೆ ಮೇಕ್ರಿ ಸರ್ಕಲ್, ಹೆಬ್ಬಾಳ ಮತ್ತು BTM ಲೇಔಟ್ ಈ ಭಾಗಗಳಲ್ಲಿ ಪಿಕಪ್ ಮಾಡಿಕೊಂಡು ಹೈದರಾಬಾದ್ಗೆ ಹೊರಟಿದೆ. ಸುಮಾರು ಇದು AC ಬಸ್ಸು. ನಾವು ಈಗ ಸದ್ಯ ಕಲಾಸಿಪಾಳ್ಯದ ಜಬ್ಬರ್ ಟ್ರಾವೆಲ್ಸ್ ಅಂದರೆ ಏನು ಈ ದುರಂತಕ್ಕೆ ಕಾರಣವಾಗಿದ್ದು ಆ ಒಂದು ಬಸ್ನ ಕಚೇರಿ ಮುಂಭಾಗದಲ್ಲಿದೆ. ಇದು ಜಬ್ಬರ್ ಟ್ರಾವೆಲ್ಸ್ ಅಂತ ಸುಮಾರು 35 ವರ್ಷಗಳಿಂದ ಇಲ್ಲಿ ಒಂದು ಸ್ಥಾಪನೆಯಾಗಿ ಸಾಕಷ್ಟು ಸೇವೆಯನ್ನು ಕೂಡ ಕೊಟ್ಟಿದೆ. ಆದರೆ ಇವತ್ತು ಕೂಡ ನಿನ್ನೆ ರಾತ್ರಿಯಿಂದ ಒಂದು ದುರಂತ ನಡೆದು ಸಾಕಷ್ಟು ಇಲ್ಲಿ ನಾವು ಇಲ್ಲಿ ಕಚೇರಿ ಮುಂಭಾಗ ನೋಡ್ತಾ ಇದ್ದೀವಿ. ಇಲ್ಲಿ ಎಷ್ಟೊಂದು ಸಾಕಷ್ಟು ಸುದ್ದಿ ಮಾಧ್ಯಮಗಳು ಮತ್ತು ಸ್ಥಳೀಯರು ಕೂಡ ಸಾಕಷ್ಟು ಇಲ್ಲಿ ದೌಡಾಯಿಸ್ತಿದ್ದಾರೆ. ಯಾಕಂದರೆ ಏನೋ ಒಂದು ಘಟನೆ ನಡೆಯುತ್ತೆ. ಸುಮಾರು ಬೆಳಗ್ಗೆ 5:15 ಈ ಒಂದು ಘಟನೆ ನಡೆದ ಬಳಿಕ ಸಾಕಷ್ಟು ಸುದ್ದಿ ಮಾಧ್ಯಮ ಕೂಡ ಈ ವಿಷಯ ಗೊತ್ತಾಯಿತು. ಈ ವಿಷಯ ಗೊತ್ತಾದ ಮೇಲೆ ಯಾರ್ಯಾರು ಮೃತಪಟ್ಟರು ಮತ್ತು ಯಾರ್ಯಾರು ಪಾರಾಗಿದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಗೊಂದಲಕ್ಕಿದ್ದಾರೆ. ಆ ಹಿನ್ನೆಲೆ ಎಲ್ಲರೂ ಕೂಡ ಈ ಜಬ್ಬರ್ ಟ್ರಾವೆಲ್ಸ್ ಅಲ್ಲಿ ಕೂಡ ಬಂದು ಈಗಾಗಲೇ ಪರಿಶೀಲನೆ ಮಾಡಿದ್ರೆ. ಮತ್ತೆ ಇಲ್ಲಿ ಏನಂದ್ರೆ ಈಗಾಗಲೇ ಸುಮಾರು 42 ಜನ ಈಗಾಗಲೇ ಮೃತಪಟ್ಟಿರೋದು ಕನ್ಫರ್ಮ್ ಆಗಿದೆ. ಸುವರ್ಣ ನ್ಯೂಸ್ನ ಒಂದು ಪ್ರತಿ ಕೂಡ ಲಭ್ಯವಾಗಿದೆ. ಅದು ಈ ಪ್ರತಿಯಲ್ಲಿ ಕೂಡ ನೋಡ್ತಾ ಇದ್ದೀವಿ. ಜಬ್ಬರ್ ಟ್ರಾವೆಲ್ಸ್ ಅಂತ ಅಂದರೆ ಕಳೆದ ರಾತ್ರಿ ಏನು ಈ ಒಂದು ಜಬ್ಬರ್ ಟ್ರಾವೆಲ್ಸ್ ಇಲ್ಲಿಂದ ಹೊರಟಿದ್ದು ಸುಮಾರು 38 ಜನ ಇಲ್ಲಿ ಒಂದು ರಿಜಿಸ್ಟ್ರೇಷನ್ ಆಗಿದೆ. ಸುಮಾರು ಪಿಕಪ್ ಪಾಯಿಂಟ್ಗಳನ್ನ ಹೊರತುಪಡಿಸಿ ಸುಮಾರು 38 ಜನ ಇಲ್ಲಿ ಕಲಾಸಿಪಾಳ್ಯದ ಮಾರ್ಕೆಟಿಂದ ಹೊರಟಿದ್ದಾರೆ. ಮತ್ತೆ BTM ಲೇಔಟ್ ಮತ್ತೆ ಹೆಬ್ಬಾಳ ಈ ಭಾಗಗಳಿಂದ ಕೂಡ ಸುಮಾರು 8 ಜನ ಸೇರ್ಕೊಂಡ್ರೆ ಒಟ್ಟು 46 ಜನ ಈಗಾಗಲೇ ಪ್ರಯಾಣ ಮಾಡಿರೋದು ಗೊತ್ತಾಗಿದೆ. ಅಂದರೆ ಸುಮಾರು 5:30 ಒಂದು ಘಟನೆ ಇರುತ್ತೆ. ಇದರಲ್ಲಿ ಯಾರ್ಯಾರು ಮೃತಪಟ್ಟರು ಈ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಗೊಂದಲ. ಮತ್ತೆ ಈ ಒಂದು ಏನಿದೆ ಜಬ್ಬರ್ ಟ್ರಾವೆಲ್ಸ್ ಸುಮಾರು 30 ವರ್ಷಗಳ ಹಿಂದೆ 30 ವರ್ಷಗಳಿಂದ ಈ ಒಂದು ಸೇವೆ ಸೇರ್ತದೆ. ಮತ್ತೆ ಬೆಂಗಳೂರಿಗೆ ಮೊದಲನೇ ಬಾರಿ ಓಲೋ ಬಸ್ ಸೇವೆಯನ್ನು ಕೂಡ ಕೊಡುಗೆ ಕೂಡ ಜಬ್ಬರ್ ಟ್ರಾವೆಲ್ಸ್. ಆದರೆ ಈ ಒಂದು ದುರಂತದ ನಿಜಕ್ಕೂ ಕೂಡ ಸಾಕಷ್ಟು ಖಂಡನೀಯ. ಆದರೆ ಈ ಒಂದು ಅಂದರೆ ಓಲೋ ಬಸ್ ಅಪಘಾತಗೀಡಾದ ಸಂದರ್ಭದಲ್ಲಿ ಓಲೋ ಬಸ್ ಆಗಿರೋ ಕಾರಣಕ್ಕೋಸ್ಕರ ಒಳಗಡೆ ಹೊರಭಾಗದಲ್ಲಿ ಬರೋದು ಕೂಡ ಕಷ್ಟ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಮೃತರ ಸಂಖ್ಯೆ ಹೆಚ್ಚಾಗೋ ಸಾಧ್ಯತೆ ದಟ್ಟವಾಗಿದೆ. ಅರವಿಂದ್, ರವಿ, ಈಗಾಗಲೇ ಬಸ್ನ ಕಚೇರಿಗೆ ನಿನ್ನೆ ಪ್ರಯಾಣ ಮಾಡಿದಂತಹವರ ಸಂಬಂಧಿಕರು ಬರ್ತಾ ಇದ್ದಾರಾ? ಅವರಿಂದ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಎಷ್ಟು ಜನ ಪ್ರಯಾಣ ಮಾಡಿದ್ರು ಅವರ ಸಂಬಂಧಿಕರು? ಒಟ್ಟು ಎಷ್ಟು ಜನ ಆ ಬಸ್ನಿಂದ ಬೇರೆ ಬೇರೆ ಪಾಯಿಂಟ್ಗಳಲ್ಲಿ ಪಿಕಪ್ ಮಾಡ್ಕೊಂಡಿದ್ರು? ಇದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಅಂತ? ಖಂಡಿತ. ಯಾಕಂದರೆ ಬೆಂಗಳೂರಿನ ಕಲಾಸಿಪಾಳ್ಯದಿಂದ ಒಂದು ಮಾರ್ಕೆಟ್ನಿಂದ ಸುಮಾರು 10:30 ಸಂದರ್ಭದಲ್ಲಿ 38 ಜನ ಇಲ್ಲಿ ಒಂದು ಪಿಕಪ್ ಪಾಯಿಂಟಿಂದ ಅಂದರೆ ಹೊರಟಿದ್ದಾರೆ. ಮುಖ್ಯ ಅಂದರೆ ಕೇಂದ್ರ ಕಚೇರಿಯಿಂದ ಕಲಾಸಿಪಾಳ್ಯ ಟ್ರಾವೆಲ್ಸ್ ಪಿಕಪ್ ಪಾಯಿಂಟ್ 38 ಜನ ಹೋಗಿದ್ರು. 38 ಜನ ಆದಮೇಲೆ ಮೇಕ್ರಿ ಸರ್ಕಲ್, ಹೆಬ್ಬಾಳ ಮತ್ತು BTM ಲೇಔಟ್ ಈ ಭಾಗಗಳು ಕೂಡ ಸುಮಾರು 8 ಜನ ಅಂದರೆ ಒಟ್ಟು 46 ಜನ ಈ ಒಂದು ಓಲೋ ಬಸ್ಸಲ್ಲಿ ಪ್ರಯಾಣ ಮಾಡಿದರು. KA AP 09TA0963 ಅನ್ನೋ ಒಂದು ವಾಹನದಲ್ಲಿ ಇದು ಓಲೋ ಬಸ್ಸು. ಈ ಹಿನ್ನೆಲೆಯಲ್ಲೂ ಕೂಡ ಸುಮಾರು 48 ಜನ ಅಂದರೆ ಈಗಾಗಲೇ ಆಂಧ್ರ ಪೊಲೀಸರು ಕೂಡ ಖಚಿತಪಡ್ತಾರೆ ಈ ಒಂದು ದುರಂತದಲ್ಲಿ 42 ಜನ ಮೃತಪಟ್ಟಿದ್ದಾರೆ ಅಂತ. ಆದರೆ ಆ ಹೆಸರುಗಳು ಅಂದರೆ ಯಾರ್ಯಾರು ಪ್ರಯಾಣ ಮಾಡಿದ್ರು ಸುಮಾರು 48 ಜನ ಟ್ರಾವೆಲ್ ಮಾಡಿದ್ರು. ಮತ್ತೆ ಏನಂದರೆ ಈ ಓಲೋ ಬಸ್ಸು ಸುಮಾರು 51 ಕೆಪಾಸಿಟಿ ಇರೋ ಬಸ್ ಆಗಿರೋ ಕಾರಣಕ್ಕೋಸ್ಕರ ಇನ್ನೂ ಕೆಲವು 5-6 ಸೀಟ್ಗಳು ಖಾಲಿ ಇದೆ. ಆ ಹಿನ್ನೆಲೆಯಲ್ಲಿ ಕೂಡ ಕೆಲವೊಂದು ಖಾಸಗಿ ಸಾರಿಗೆ ಆಗಿರೋ ಕಾರಣಕ್ಕೋಸ್ಕರ ಎಲ್ಲೆಲ್ಲಿ ಪಿಕಪ್ ಪಾಯಿಂಟ್ ಹೊರತುಪಡಿಸಿ ಕೂಡ ಸಾಕಷ್ಟು ಈ ಒಂದು ಪ್ರಯಾಣಿಕರನ್ನ ಹತ್ತಿಸ್ಕೊಂಡು ಮತ್ತೆ ಸೀಟ್ನ ತುಂಬ ಒಂದು ವ್ಯವಸ್ಥೆ ಕೂಡ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಕೂಡ ಅಂದರೆ ಯಾರ್ಯಾರು ಮೃತಪಟ್ಟರು ಮತ್ತು ಎಷ್ಟು ಜನ ಈ ಒಂದು ಪ್ರಯಾಣ ಮಾಡ್ತಿದ್ರು ಮತ್ತು ಬದುಕುಳಿದವರು ಯಾರು ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಗೊಂದಲಕ್ಕೀಡಾಗಿದೆ. ಮತ್ತು ಆಂಧ್ರ ಪೊಲೀಸರು ಕೂಡ 42 ಜನ
ಒಂದು ಮೃತಪಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಮತ್ತು ಮಾಧ್ಯಮಗಳಲ್ಲಿ ಏನು ಈ ಸುದ್ದಿ ಮತ್ತು ಯಾರು ತಮ್ಮ ಸಂಬಂಧಿಕರು ಮತ್ತು ಎಲ್ಲೆಲ್ಲಿ ಹೋಗ್ಬೇಕು ಅವರು ಯಾರು ಕೂಡ ಯಾವಾಗ ತಮ್ಮ ಸ್ಥಳಗಳಿಗೆ ರೀಚ್ ಆಗಿಲ್ಲ ಅನ್ನೋ ಒಂದು ಮಾಹಿತಿ ಬಂತು. ಈ ನಿಟ್ಟಿನಲ್ಲಿ ಯಾವ ಒಂದು ಟ್ರಾವೆಲ್ಸ್ ಬುಕ್ ಮಾಡೋರು ಆ ಟ್ರಾವೆಲ್ಸ್ ಹತ್ರ ಎಲ್ಲರೂ ಕೂಡ ಬಂದು ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಂದರೆ ಅವರ ಹೆಸರುಗಳು ಮತ್ತು ವಿಳಾಸ ಇದೆ ಎಲ್ಲವನ್ನು ಕೂಡ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಒಂದು ಕಚೇರಿ ಸಾಕಷ್ಟು ಗೊಂದಲ ಮಾಡಿದೆ ಮತ್ತು ಸಾಕಷ್ಟು ಜನ ಅಂದರೆ 42 ಪ್ರಯಾಣಿಕರು ಏನು ಹೊರಟಿದ್ರು ಅವರ ಸ್ನೇಹಿತರು ಮತ್ತು ಅವರ ಸಂಬಂಧಿಕರು ಮತ್ತು ಸ್ಥಳೀಯರು ಮತ್ತು ಎಲ್ಲರೂ ಕೂಡ ಈಗಾಗಲೇ ಬಂದು ಇಲ್ಲಿ ಒಂದು ದೌಡಾಯಿಸಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದರೆ ಕಲಸಿಪಾಳ್ಯ ಪೊಲೀಸರು ಕೂಡ ಈಗಾಗಲೇ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದರೆ ಅವರಿಂದ ಒಂದು ಸ್ಪಷ್ಟವಾದ ಉತ್ತರ ಸಿಗ್ತಲ್ಲ. ಯಾಕಂದರೆ ಅಲ್ಲಿ ಮೃತಪಟ್ಟವರು ಯಾರಿದ್ದಾರೆ, ಅವರು ಯಾರ್ಯಾರು ಇದಾಗಿದ್ದಾರೆ ಅನ್ನೋ ಒಂದು ಹಿನ್ನೆಲೆ ಕೂಡ ಸಾಕಷ್ಟು ಪರಿಶೀಲನೆ ಮಾಡ್ತಾರೆ. ಆದರೆ ಅಲ್ಲಿ ಯಾವ ಒಂದು ದುರಂತದಲ್ಲಿ ಈಗ ಘಟನೆ ಆಯಿತು, ಫಯಾಜ್ ಅಂತ ಡ್ರೈವರು ಮತ್ತು ಅಯಾಜ್ ಅಂತ ಕ್ಲೀನರ್, ಇವರಿಬ್ಬರು ಕೂಡ ಒಬ್ಬರು ಪಾರಾಗಿದ್ದಾರೆ, ಮತ್ತೊಬ್ಬರು ಆಸ್ಪತ್ರೆಯಲ್ಲಿದ್ದಾರೆ. ಆದರೆ ಫಯಾಜ್ ಏನು ಡ್ರೈವರ್ ಇದ್ದಾರೆ ಅವರು ಈ ಒಂದು ಜಬ್ಬರ್ ಟ್ರಾವೆಲ್ಸ್ನ ಸಂಪರ್ಕ ದೊರೆತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಗೊಂದಲ ಕೆಡದೆ ಈಗಾಗಲೇ ಅತೀಫ್ ಅಂತ ಇವರು ಜಬ್ಬರ್ ಟ್ರಾವೆಲ್ನ ಮಾಲೀಕರು, ಇವರು ಕೂಡ ಈಗಾಗಲೇ ಹೈದರಾಬಾದ್ಗೆ ತೆರಳಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಇಲ್ಲಿ ಸಾಕಷ್ಟು ಗೊಂದಲ ಕೆಡದೆ ಮತ್ತು ಅಲ್ಲಿಂದ ಸಂಪರ್ಕ ಮಾಡುವ ಸಂಖ್ಯೆ ಕೂಡ ಇರ್ತದೆ. ಮತ್ತು ಸ್ಥಳೀಯ ಪೊಲೀಸರು ಏನಿದ್ದಾರೆ, ACP ಜಗದೀಶ್ ಮತ್ತು ಇನ್ಸ್ಪೆಕ್ಟರ್ ಪುರುಷೋತ್ತಮ್ ಇವರೆಲ್ಲರೂ ಕೂಡ ಬಂದು ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತು ಸಾಕಷ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿಂದ ಒಂದು ಸ್ಪಷ್ಟವಾದ ಮಾಹಿತಿ ಗೊತ್ತಾಗಿದೆ. ಈಗ ಅಂದರೆ ಪೊಲೀಸರು ಕೂಡ 42 ಜನ ಮೃತಪಟ್ಟಿದ್ದಾರೆ. ಆದರೆ ಇಲ್ಲಿಂದ ಯಾರ್ಯಾರು ಹೋಗಿದ್ರು ಮತ್ತು ಅವ್ರ ಫೋನ್ ನಂಬರ್ ಏನು ಅವೆಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಮತ್ತು ಸ್ಥಳೀಯರಂದ್ರೆ ಯಾರ್ಯಾರು ಇಲ್ಲಿಂದ ಹೊರಟಿದ್ರು ಅವರ ಸಂಬಂಧಿಕರು ಸ್ನೇಹಿತರು ಈಗಾಗಲೇ ಎಲ್ಲ ಜಬ್ಬರ್ ಟ್ರಾವೆಲ್ಸ್ ಬಂದು ಒಂದು ರೀತಿ ಗಲಾಟೆ ವಾತಾವರಣ ಕೂಡ ಉಂಟಾಗಿದೆ. ಎಲ್ಲರೂ ಕೂಡ ಸಾಕಷ್ಟು ದುಃಖಮಯವಾದ ಒಂದು ವಾತಾವರಣ ಇಲ್ಲಿ ನಿರ್ಮಾಣವಾಗಿದೆ. ಅರವಿಂದ್, ರವಿ, ನಾವಲ್ಲಿ ನೋಡ್ತಾ ಇದ್ದೀವಿ ಜಬ್ಬರ್ ಟ್ರಾವೆಲ್ಸ್ ಆಫೀಸ್ನಲ್ಲಿ ಸಾಕಷ್ಟು ಜನ ತುಂಬಿಕೊಂಡಿದ್ದಾರೆ. ಪೊಲೀಸರು ಕೂಡ ಗಡಿಬಿಡಿಯಲ್ಲಿ ಓಡಾಡ್ತಾ ಇದ್ದಾರೆ. ಅಲ್ಲಿ ಏನು ನಡೀತಾ ಇದೆ ಅಂತ? ಖಂಡಿತವಾಗೂ ಈಗಾಗಲೇ ಅಂದರೆ ಜಬ್ಬರ್ ಘಟನೆ ಕಳೆದ ರಾತ್ರಿ ಇವತ್ತು ಮುಂಜಾನೆ ಏನು ಘಟನೆ ಇತ್ತು, ಆ ಘಟನೆ ದುರಂತ ನಡೆದ ಒಂದು ಟ್ರಾವೆಲ್ಸ್ ಅಂದರೆ ಜಬ್ಬರ್ AC ಬಸ್, ಆ ಬಸ್ಸನ್ನು ಪೂರೈಸಿದ ಒಂದು ಟ್ರಾವೆಲ್ಸ್ ಇದು. ಈ ಒಂದು ಟ್ರಾವೆಲ್ಸ್ ಅಲ್ಲಿ ಸುಮಾರು 38 ಜನ ಅಂದರೆ ಕಲಸಿಪಾಳ್ಯದ ಮೈನ್ ಪಾಯಿಂಟಿಂದ ಹೋಗಿದ್ರು. ಆದರೆ ಉಳಿದಂತೆ BTM ಲೇಔಟ್, ಮೈಕ್ರೋ ಸರ್ಕಲ್ ಮತ್ತು ಮುಂತಾದ ಕಡೆ ಕೂಡ ಸುಮಾರು 8 ಜನ ಹೋಗಿದ್ರು. ಈ ಒಂದು ಸ್ಥಳದಲ್ಲಿ ಅಂದರೆ ದುರಂತ ನಡೆದ ಸ್ಥಳದ ವಿಷಯ ಯಾವಾಗ ಗೊತ್ತಾಯಿತು, ಅಲ್ಲಿ ಸಾಕಷ್ಟು ಜನ ಬಂದು ದೌಡಾಯಿಸಿದ್ದಾರೆ ಮತ್ತು ಪರಿಶೀಲನೆ ಕೂಡ ಮಾಡ್ತಾರೆ. ಇಲ್ಲಿ ನಾವು ಸ್ಥಳ ನೋಡಿದ್ರು, ಕಲಸಿಪಾಳ್ಯದ ಮುಖ್ಯ ರಸ್ತೆ ಇದೆ, ಇದು ಸಂಪೂರ್ಣ ಟ್ರಾಫಿಕ್ ಜಾಮ್ ಆಗಿದೆ. ಇಲ್ಲಿ ಸಾಕಷ್ಟು ಜನ ಬರ್ತಾ ಇದ್ದಾರೆ ಮತ್ತು ಏನೋ ಒಂದು ಕುತೂಹಲ ಏನಿದೆ, ಈ ಒಂದು ಟ್ರಾವೆಲ್ಸ್ ಅಲ್ಲಿ ಇಂಥ ಒಂದು ದುರಂತ ನಡೆದು ಮೊದಲಿಗೆ ಜಬ್ಬರ್ ಟ್ರಾವೆಲ್ಸ್ ಅಲ್ಲಿ ಇದೆ ಮೊದಲನೇ ಬಾರಿ ಇಂಥ ಒಂದು ದುರಂತ ನಡೆದಿದ್ದು. ಆ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಸಾಕಷ್ಟು ಜನ ಒಂದು ರೀತಿ ಎಲ್ಲರಿಗೂ ಕೂಡ ಕೌತುಕ, ಯಾರ್ಯಾರು ಮೃತಪಟ್ಟಿದ್ದಾರೆ ಮತ್ತು ಏನೋ ಒಂದು ಘಟನೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಕೂಡ ಕಲಸಿಪಾಳ್ಯ ಸುತ್ತಮುತ್ತ ಮತ್ತು ಅವರ ಸಂಬಂಧಿಕರು ಯಾರ್ಯಾರು ಎಲ್ಲರೂ ಕೂಡ ಈಗ ಒಂದು ಕಲಸಿಪಾಳ್ಯದ ಟ್ರಾವೆಲ್ಸ್ ಏಜೆನ್ಸಿ ಇದೆ, ಈ ಟ್ರಾವೆಲ್ಸ್ ಏಜೆನ್ಸಿ ಬಂದು ಒಂದು ದೌಡಾಯಿಸಿದ್ದಾರೆ. ಅದೇ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ, ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಮತ್ತು ಯಾರು ಅರವಿಂದ್, ಮತ್ತೊಂದು ಮುಖ್ಯವಾದಂಥ ಇದೆ, ಈ ಒಂದು ದುರಂತದಲ್ಲಿ ಕರ್ನಾಟಕ ಚಿರಂಜೀವಿ ಅಭಿಮಾನಿಗಳ ಸಂಘದ ಅಧ್ಯಕ್ಷರಂತ ವೆಂಕಟೇಶ್ ಕೂಡ ಪ್ರಯಾಣ ಮಾಡ್ತಿದ್ರು. ಅವರು ಕೂಡ ಬೆಳಗ್ಗೆಯಿಂದ ನಾಟ್ ರೀಚೇಬಲ್, ಅಂದರೆ ಅವರು ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಈ ನಿಟ್ಟಿನಲ್ಲಿ ಅವರ ಸ್ನೇಹಿತರು ಕೂಡ ನಮ್ಮ ಜೊತೆ ಬಂದು ಇಲ್ಲಿ ಒಂದು ಮಾತಾಡಿದ್ರೆ, ಅವ್ರನ್ನ ಮಾತಾಡೋ ಪ್ರಯತ್ನ ಕೂಡ ಮಾಡ್ತೀವಿ. ಸರ್ ಹೇಳಿ ಸರ್, ಯಾರು ಸರ್? ಅವರು ನಮ್ಮ ರಿಲೇಷನ್ನು ವೆಂಕಟೇಶನ್ ಅಂತ, ನಮ್ಮ ಮಾವನೇ ಆಗಬೇಕು. ಅವ್ರು ಹೈದ್ರಾಬಾದ್ಗೆ ಹೋಗ್ತಾ ಇದ್ರು. ರಾತ್ರಿ ಇಲ್ಲಿಂದ 10 ಗಂಟೆ 10 ನಿಮಿಷಕ್ಕೆ ಬಸ್ ಹೊರಟಿದೆ. ನವೆಂಬರ್ 13, 14ನೇ ತಾರೀಕು ಮದುವೆ ಇತ್ತು. ಮದುವೆ ಪತ್ರಿಕೆ ಕೊಡೋದಕ್ಕೋಸ್ಕರ ಅಲ್ಲಿ ರಿಲೇಟಿವ್ಸ್ಗಳಿಗೆ ಪತ್ರಿಕೆ ಕೊಡೋದಕ್ಕೋಸ್ಕರ ಹೋಗ್ತಾಯಿದ್ರು. ಹೋಗೋ ಸಮಯದಲ್ಲಿ ಬೆಳಗಿನ ಜಾವ ಈ ಥರ ಆಗಿದೆ ಅಂತ ಮೆಸೇಜ್ ಬಂದಿದೆ. ಸರ್, ಅವ್ರ ಪಿಕಪ್ ಪಾಯಿಂಟ್ ಇಲ್ಲಿ ಮತ್ತು ಅವ್ರ ಬೆಂಗಳೂರಲ್ಲಿ ಏನಾಗಿದೆ? ಹೌದು ಸರ್, ಅವ್ರ ಪಿಕಪ್ ಇಲ್ಲೇ ಬೆಂಗಳೂರಲ್ಲೇ, ಇಲ್ಲೇ ಪಕ್ಕದ ಏರಿಯಲ್ಲೇ ಅವ್ರ ಮನೆ. ಇಲ್ಲಿ ಆಫೀಸಿಂದ ಪಕ್ಕದ ಸಂದಿಲ್ಲೇ ಮನೆ. ಎಲ್ಲ ನಾವೆಲ್ಲ ಪಕ್ಕ ಮನೆಯವರೇ. ಸರ್, ಬೆಂಗಳೂರಲ್ಲಿ ಟ್ರಾವೆಲ್ಸಲ್ಲಿ ಇದ್ದಿದ್ದವರು ಮೈನ್ ಏನಂದ್ರೆ ಅವರು ಅಖಿಲ ಕರ್ನಾಟಕ ಅನ್ಯಾಯ ಚಿರಂಜೀವಿ ವೆಲ್ಫೇರ್ ಪ್ರೆಸಿಡೆಂಟ್ ಆಗಿದ್ದಾರೆ. ಕರ್ನಾಟಕ ಇದಕ್ಕೆ ಪ್ರೆಸಿಡೆಂಟ್ ಆಗಿದ್ದಾರೆ. ಸರ್, ಎಲ್ಲಿಂದ ಹೊರಟರು ಮತ್ತೆ ಫೋನ್ ನೀವು ಯಾವಾಗ ಮಾಡಿದ್ರಿ? ಸರ್, ನಾವು ಫೋನ್ ಮಾಡಿದ್ದೀವಿ. ಫೋನ್ ಮಾಡಿದಾಗ ನಾಟ್ ರೀಚಬಲ್, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅವರು ಇಲ್ಲಿಂದನೇ ಹೊರಟಿದ್ದು, ಇದೇ ಸ್ಪಾಟಿಂದಾನೇ ಹೊರಟಿದ್ದವರು. ರಾತ್ರಿ ಇಲ್ಲಿ ಬಂದು ಮಾತಾಡಿಸ್ಕೊಂಡೇ ಹೋಗಿದ್ದವರು. ಮತ್ತು ನಾವು ಬೆಳಿಗ್ಗೆ ನ್ಯೂಸಲ್ಲಿ TV ನೋಡಿದಾಗ ಈ ಥರ ಜಬ್ಬರ್ ಟ್ರಾವೆಲ್ಸ್ನ ಬಸ್ಸು ಬೆಂಕಿಗೆ ಆಹುತಿ ಆಗಿದೆ ಅಂತ ಮಾಹಿತಿ ತಿಳಿಯಿತು. ಈ ಗಂಟ ನಮಗೆ ಯಾವುದೇ ಒಂದು ಮಾಹಿತಿ ಬಂದಿಲ್ಲ. 3 ಜನ ಮಾತ್ರ ಉಳಿದಿದ್ದಾರೆ ಅಂತ ಮಾಹಿತಿ ಬಂದಿದೆ. ಅದರಲ್ಲಿ ನಮ್ಮವರು ಒಬ್ಬರಾಗಿದ್ದರೆ ದೇವರಿಗೆ ನಾವು ತುಂಬ ಇದು ಮಾಡ್ತೀವಿ ಅಂತ ಇತ್ತು. ನೀವು ಬಂದ್ರಲ್ಲ, ಬಸ್ ನೋಡ್ರಲ್ಲ, ಬಸ್ ಯಾವ ರೀತಿ ಇದೆ ಸರ್ ಆ ಟೈಮಲ್ಲಿ ನೋಡಿದಾಗ? ಬಸ್ ಆ ಟೈಮಲ್ಲಿ ಒಂದು 35 ಸೀಟ್ ಇತ್ತು ಬಸ್ಸು. 44 ಸೀಟ್ ಹೋಗೋದಂತೆ, ಅದು 35 ಸೀಟ್ ಇಲ್ಲೇ ಇತ್ತು ಬಸ್ನಲ್ಲಿ. ಇದುವರೆಗೂ ಕೂಡ ಅವರ ಸಂಪರ್ಕ ಮಾಡ್ತಾ ಇದ್ರು, ಸಿಗ್ತಾ ಇಲ್ಲ. ಇಲ್ಲಿ ಇದುವರೆಗೂ ಯಾವುದೇ ರೀತಿಯಾದ ಮಾಹಿತಿ ಇಲ್ಲ. ಅರವಿಂದ್, ಇದು ಮತ್ತೆ ಈಗ ಸ್ಥಳೀಯ ಕಾರ್ಪೊರೇಟರ್ ಕೂಡ ಈ ಒಂದು ಘಟನೆಗೆ ಸಂಬಂಧಪಟ್ಟಂಗೆ ಪರಿಶೀಲನೆ ಮಾಡೋದಕ್ಕೆ ಬರ್ತಾರೆ. ಅವ್ರ ಹತ್ರ ಕೂಡ ಮಾತಾಡೋಣ. ಸರ್, ನಮಸ್ತೆ ಸರ್, ಹೇಳಿ ಸರ್. ಸರ್, ನಿಜಕ್ಕೂ ಕೂಡ ಇದು ಒಂದು ದುರಂತ ಘಟನೆ ಆಗಬಾರ್ದಾಯಿತು. ಏನೋ ಇವಾಗ ಬಂದಿರೋ ಸದ್ಯ ಮಾಹಿತಿ ಪ್ರಕಾರ ಟೈರ್ ಏನೋ ಬೆಸ್ಟಾಗಿ ಟ್ಯಾಂಕ್, ಡೀಸೆಲ್ ಟ್ಯಾಂಕ್ ಬೆಸ್ಟಾಗಿ ಬರ್ನಿಂಗ್ ಆಗಿದೆ ಅಂತ ಹೇಳ್ತವ್ರೆ. ಬೆಳಗ್ಗೆ ಆಗಿದಂತ ಎಲ್ಲರೂ ಕೂಡ ಒಂದು ನಿದ್ರೆಗಣ್ಣಲ್ಲಿ ಇದ್ದಿರ್ತಾರೆ.
ಅದರಿಂದ ಒಂದು ಗೊಂದಲ ಮೂಡಿಸಿ ಮಾಹಿತಿ ಪ್ರಕಾರ ಸರಿಯಾದ ಮಾಹಿತಿ ಸಿಕ್ಕಲಿಲ್ಲ ಎಷ್ಟು ಜನ ತೀರೋಗಿದ್ದಾರೆ ಅಂತ. ಏನೋ 5 ಜನನ 6 ಜನನ ಉಳ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅವರು ಉಳಿದವ್ರನ್ನ ಕೇಳಿದ್ರೇ ಗೊತ್ತಾಗ್ಬೋದು. ಯಾಕಂದರೆ ಎಲ್ಲರೂ ಕೂಡ ಯಾರು ಏನು ಹೇಳಿದ್ರೂ ಕೂಡ ಈಗ ಯುಗಾಭುಗಗಳೇ. ಅದರಿಂದ ಸರಿಯಾದ ಮಾಹಿತಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಗೊತ್ತಾಗ್ಬೋದು. ಸರ್, ಏನು ಇದು ಜಬ್ಬರ್ ಟ್ರಾವೆಲ್ಸು ಮೊದಲನೇ ಬಾರಿ ಓಲೋ ಬಸ್ನ ಕೂಡ ಈಗ ಬೆಂಗಳೂರಿಗೆ ಪರಿಚಯ ಮಾಡಿದ್ದು, ಮೊದಲನೇ ದಾರಿ ದುರಂತ ನಡೆದಿದೆ. ಹೌದು ಸರ್, ಅವರು ಇದುವರೆಗೂ ಅವ್ರ ಬಸ್ಸಲ್ಲಿ ಯಾವುದೇ ಕಂಪ್ಲೇಂಟ್ ಇಲ್ಲ. ಅದು ಒಂದೊಂದು ಸಾರಿ ಅನಾಹುತ ಆಗಿದೆ. ಯಾಕಂದರೆ ಟ್ರಾವೆಲ್ಸ್ ವೆಹಿಕಲಲ್ಲಿ ಯಾವ ಥರ ಯಾವ ಟೈಮಲ್ಲಿ ಆಗಿದೆ ಅಂತ ಗೊತ್ತಿಲ್ಲ. ಇದುವರೆಗೂ ಅವರು ಟ್ರಾವೆಲ್ಸಲ್ಲಿ ಆ ಥರ ಘಟನೆ ಯಾವುದೂ ಆಗಲಿಲ್ಲ. ಒಳ್ಳೆ ಟ್ರಾವೆಲ್ಸೇ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು. ಒಳ್ಳೆ ಕೋಆಪ್ರೇಷನ್, ಯಾರೂ ಪಬ್ಲಿಕ್ದು ಕಂಪ್ಲೇಂಟ್ ಇಲ್ಲ. ನಮ್ಮ ಏರಿಯಲ್ಲೇ ಇದುವರೆಗೂ ಟ್ರಾವೆಲ್ಸ್ ನಡೆಸ್ಕೊಂಡು ಹೋಗಿದ್ದಾರೆ. ಇದುವರೆಗೂ ಯಾವ ರೀತಿಯಾದ ಕಂಪ್ಲೇಂಟ್ ಕೂಡ ಇಲ್ಲ. ಸರ್, ಮೃತಪಟ್ಟವರ ಪೈಕಿ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯದವರು ಹೆಚ್ಚಿನವರು. ಈ ನೆಲೆಯಲ್ಲಿ ಅವ್ರಿಗೆ ನಿಮ್ಮ ಸರ್ಕಾರದ ಮತ್ತು ಏನು ಮಾತುಕತೆ ಮಾಡ್ಕೊಂಡು ಪರಿಹಾರ ಘೋಷಣೆ ಮಾಡೋ ಏನಾದರೂ? ಸರ್, ಅದು ಇನ್ನೂ ಮಾಹಿತಿ ಸರ್ಕಾರ ಲೆವೆಲಲ್ಲಿ ಯಾರು ಎಷ್ಟು ಯಾವ್ಯಾವ ಊರು ಜನ ಯಾವ ಸ್ಟೇಟ್ ಅವರು ಅಂತ ಕೂಡ ಇನ್ನೂ ಗೊತ್ತಿಲ್ಲ. ಆಂಧ್ರದವರು ಇರ್ಬೋದು, ಅದರಲ್ಲಿ ಬೇರೆ ಬೇರೆ ಸ್ಟೇಟ್ ಅವರು, ಕೇರಳದವರು ಇರ್ಬೋದು, ತಮಿಳ್ನಾಡವರು ಇರ್ಬೋದು, ಕರ್ನಾಟಕದವರು ಇರ್ಬೋದು. ಯಾವುದಂತ ಸರಿಯಾದ ಮಾಹಿತಿ ಬಂದ ಮೇಲೆ ಸರ್ಕಾರ ಒಟ್ಟಿಗೆ ನಮ್ಮ ಇಲ್ಲಿ ಇರೋ ಸ್ಥಳೀಯ ಶಾಸಕರು ಮತ್ತು ಇಲ್ಲಿರುವಂಥವರು ಮಾತನಾಡಿ, ಸರ್ಕಾರ ಸಭೆ ಮಾತನಾಡಿ ಅವ್ರಿಗೆ ಪರಿಹಾರ ಏನು ಸಿಕ್ಕಬೇಕೋ ಅದನ್ನು ನಾವು ಮಾಡಿಕೊಡೋಂಗೆ ವ್ಯವಸ್ಥೆ ಮಾಡಬೇಕು ಸರ್. ಧನರಾಜ್ ಅಂತ ಕಾರ್ಪೊರೇಟ್ರು. ಅರವಿಂದ್, ಇದು ಧನರಾಜ್ ಅವರು. ಮತ್ತು ಅಂದರೆ ಏನು ಜಬ್ಬರ್ ಟ್ರಾವೆಲ್ಸ್ ಅಂದರೆ 30 ವರ್ಷಗಳಿಂದ ಈ ಕಲಸಿಪಾಳ್ಯದಲ್ಲಿ ಒಂದು ಸೇವೆ ಸಲ್ಲಿಸ್ತಾ ಇದೆ. ಈ ಒಂದು ಟ್ರಾವೆಲ್ಸ್ ಬಗ್ಗೆ ಯಾವುದೇ ಒಂದು ಆರೋಪಗಳಿಲ್ಲ. ಆದರೆ ಇದೇ ಒಂದು ಮೊದಲನೇ ಬಾರಿ ನಡೆದರೂ ನಿಜಕ್ಕೂ ಕೂಡ ನಮಗೂ ಕೂಡ ಖೇದವಾಗಿದೆ. ಈ ಸದ್ಯ ನಾವು ಜಬ್ಬರ್ ಟ್ರಾವೆಲ್ಸ್ನ ಮುಂಭಾಗದಲ್ಲಿದೆ. ಸ್ಥಳಕ್ಕೆ ಪಶ್ಚಿಮ ವಲಯ DCP ಆದಂಥ ರಾಜಪ್ಪ ಅವರು ಕೂಡ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದರೆ ಯಾರ್ಯಾರು ಹೋಗಿದ್ರು, ಎಷ್ಟು ಜನ ಹೋಗಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಅವರು ಕಲೆ ಹಾಕ್ತಿದ್ದಾರೆ. ಸರ್ಕಾರದ ಮಟ್ಟಿಗೆ ಈಗಾಗಲೇ ರಾಮಲಿಂಗಾರೆಡ್ಡಿ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು. ಅಂದರೆ ಯಾರ್ಯಾರು ಹೋಗಿದ್ರು ಅವರ ಒಂದು